ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, DCET 2024 ಯಾರೆಲ್ಲ ಅಪ್ಲೈ ಮಾಡಿರಿ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡೇಟ್ ಅನೌನ್ಸ್ ಮಾಡಿದ್ರು, ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಎಲ್ಲಿ ತನಕ ಇದೆ ಅಂತಂಥೇಳಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಸರ್ಕ್ಯುಲರ್ ಡೇಟೆಡ್ 16/7/2024 KA ಸರ್ಕ್ಯುಲರ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ, ಆರ್ಕಿಟೆಕ್ಚರ್ ಕೋರ್ಸಿಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ವೃತ್ತಿನಿರತ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆರ್ಕಿಟೆಕ್ಚರ್ ಕೋರ್ಸಿಗೆ ಯಾರು ಅಪ್ಲೈ ಮಾಡಾಕತ್ತೀರಿ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ KE ವೆಬ್ಸೈಟ್ನಲ್ಲಿ. ಅಷ್ಟೇ ಅಲ್ಲದೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ದವ್ರಿಗೂ ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ನೀವು ಚೆಕ್ ಮಾಡಿಕೊಡ್ರಿ, KE ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು. ಮತ್ತು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಎಲ್ಲಿ ತನಕ ಅಂದರೆ ಅಪ್ ಟು 18th ಜುಲೈ ಆಫ್ಟರ್ನೂನ್ 2 o'clock ತನಕ ಡೇಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈಮ್ ಇದೆ, ಸರಿಯಾಗಿ ಸ್ಟಡಿ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತೈತಿ. ಅದರದ ಬಗ್ಗೆ ನೀವು ಸಾಕಷ್ಟು ರಿಸರ್ಚ್ ಮಾಡಿಕೊಂಡೇ ನೀವು ಮಾಡಬೇಕು. ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಜಾಸ್ತಿ ಆಪ್ಷನ್ ಎಂಟ್ರಿ ಕೊಡ್ರಿ. ಮಿನಿಮಮ್ 100 ಕಾಲೇಜಸ್ ಆದರೂ ಆಪ್ಷನ್ ಎಂಟ್ರಿ ಒಳಗೆ ಕೊಡ್ರಿ. ಪ್ರಿಯಾರಿಟಿ ಬೇಸಿಸ್ ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಕೊಡಿ ಅಂತ ನಿಮಗೆ ಈಗಾಗಲೇ ಹೇಳಿದ್ದೆ ನಾನು. ಸೊ ಈ ನೋಟಿಸ್ ನಿಮಗೆ KE ವೆಬ್ಸೈಟ್ನಲ್ಲಿ ಸಿಗ್ತೈತಿ, ನೀವು ಚೆಕ್ ಮಾಡಿಕೊಡ್ರಿ. ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ಮತ್ತು ನಾಟ ಬರೆದವರು ಆರ್ಕಿಟೆಕ್ಚರ್ ಕೋರ್ಸ್ಗೆ ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಅಲಾಟ್ ಮಾಡಿದ್ದನ್ನು ಕೊಟ್ಟಿದ್ದಾರೆ. ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಎಲ್ಲಿ ತನಕ ಅಂದರೆ 18/7/2024 ಆಫ್ಟರ್ನೂನ್ 2 o'clock ತನಕ ಅಂತಂತ ಹೇಳ್ಕೊಟ್ಟಿದ್ದಾರೆ. ಸೊ ಇನ್ನೂ ತನಕ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಥವಾ ಮಾಡಿದ್ರೂ ಎಡಿಟ್ ಮಾಡಬಹುದು ನೀವು ಆಪ್ಷನ್ ಎಂಟ್ರಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಎಡಿಟ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಈಗಲೇ ನೀವು ಯಾರಾದರೂ ಎಡಿಟ್ ಮಾಡಬೇಕಾಗಿತ್ತಂದರೆ ಎಡಿಟ್ ಮಾಡಿ ಫೈನಲಿ ಸಬ್ಮಿಟ್ ಮಾಡಿರಿ. ಓಕೆ, ಸೊ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದರ ವೇಳಾಪಟ್ಟಿ ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಆಫ್ಟರ್ 18th ಜುಲೈ ನಿಮ್ಮದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ದು ರಿಸಲ್ಟ್ ಕೊಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ ಟೈಮ್ ಟೇಬಲ್ ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತೈತಿ. ನಿಮ್ಮ ಫ್ರೆಂಡ್ ಸರ್ಕಲ್ನು ಶೇರ್ ಮಾಡಿರಿ. ಮತ್ತು KE ವೆಬ್ಸೈಟ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇನ್ನೊಂದು ಸಲ ಅಪ್ಡೇಟ್ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡಿಕೊಡ್ರಿ. KE ವೆಬ್ಸೈಟ್ನಲ್ಲಿ ನೀವು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಪ್ಡೇಟ್ ತಿಳ್ಕೊಡ್ರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, DCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಸೀಟ್ ಮ್ಯಾಟ್ರಿಕ್ಸ್ ನೀವು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತೊಂದು ಸಲ ಚೆಕ್ ಮಾಡಿಕೊಡ್ರಿ. ಎಸ್ಪೆಷಲಿ ವರ್ಕಿಂಗ್ ಪ್ರೊಫೆಷ್ನಲ್ಸ್ದವ್ರಿಗೂ ಕ್ಲಿಯರ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೀಟ್ ಅಲಾಟ್ಮೆಂಟ್, ಸೀಟ್ ಮ್ಯಾಟ್ರಿಕ್ಸ್. ವರ್ಕಿಂಗ್ ಪ್ರೊಫೆಷ್ನಲ್ದವ್ರಿಗೆ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ದವರು ಅವರು ಎಲ್ಲ ಚೆಕ್ ಮಾಡಿಕೊಡ್ರಿ. ಜನರಲ್ ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಮತ್ತು ಅಷ್ಟೇ ಅಲ್ಲದೆ DCET ಶುಲ್ಕಗಳು ಅಂತಂತ ಹೇಳಿಕೊಟ್ಟಿದ್ದಾರೆ. ಸೊ DCET ಫೀಸ್ ಸ್ಟ್ರಕ್ಚರ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ರಲ್ಲಿ. ಸೊ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ತಿಳಿತೈತಿ. ಸೊ ಫೀಸ್ ಎಷ್ಟು ನಾವು ಕಟ್ಟಬೇಕಾಗ್ತೈತೆ ಅಂತೇಳಿ ನೀವು ಮೊದಲೇ ರೆಡಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಓಕೆ, ಸೊ ಇದನ್ನು ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿಕೊಡಿ, ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.